ಸ್ನೇಹಿತರೆ, ಏನ್ ಹಿಂದ್ಗಡೆ ಮನೆ ನೋಡ್ತಾ ಇದ್ರ, ಇದು ಸಕಲೇಶ್ಪುರದಲ್ಲಿ ಇರುವಂತ ಮನೆ ಅಂತ ಹೇಳ್ಬೋದು. ಒನ್ ಆಫ್ ದ ಯೂನಿಕ್ ಮನೆ ವೀಕ್ಷಕರೇ. ಮನೆ ಕಟ್ದವ್ರು ಯಾರೋ ಗೊತ್ತಿಲ್ಲ, ಆದ್ರೆ ಇದರ ಇಂಟೀರಿಯರ್ ಮಾಡಿರುವಂತರು ನಮ್ಮ ಬ್ರಿಕ್ ಅಂಡ್ ಫ್ಲೈ ಅವರು ಕೇವಲ 5 ಲಕ್ಷದಲ್ಲಿ ಇದರ ಇಂಟೀರಿಯರ್ ಮುಗಿಸಿದ್ದಾರೆ ಅಂತ ಹೇಳ್ಬೋದು. ಇಡೀ ಮನೆಯ ಹೋಮ್ ಟೂರ್ ಅನ್ನ ತೋರಿಸ್ಕೊಂಡ್ ಬರ್ತೀನಿ, ಅಷ್ಟೇ ಅಲ್ಲದೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಕೆಳಗಡೆ ನಿಮಗೆ ದೇವ್ರ ಮನೆ, ಹಾಲು, ಫಾಲ್ ಸೀಲಿಂಗ್, ಟಿವಿ ಯೂನಿಟ್, ಕಿಚನ್, 2 ವಾರ್ಡ್ರೋಬ್ ಎಲ್ಲವನ್ನ ಮಾಡಿದ್ದಾರೆ. ಬಜೆಟ್ ಬಂದ್ಬಿಟ್ಟು ಕೇವಲ 5 ಲಕ್ಷ. ಬೆಂಗಳೂರಿಂದ ಸಕಲೇಶ್ಪುರಕ್ಕೆ ಬಂದ್ಬಿಟ್ಟು ಈ ಬಜೆಟ್ ಅಲ್ಲಿ ಮಾಡಿರೋದು ನಿಜವಾಗ್ಲೂ ಅಮೇಸಿಂಗ್ ಅಂತ ಹೇಳ್ಬೋದು. ಬನ್ನಿ ನನ್ನ ಜೊತೆ ಮನೆ ತೋರಿಸ್ಕೊಂಡ್ ಬರ್ತೀನಿ ಸ್ನೇಹಿತರೆ. ಇನ್ನು ಎದುರುಗಡೆ ನೋಡಿದ್ರೆ ನಿಮಗೆ ಅಮೇಸಿಂಗ್ ಆಗಿರುವಂಥ ಒಂದು ಎಲಿವೇಶನ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಮನೆ ಓಪನಿಂಗ್ ಜಸ್ಟ್ ಆಗಿರೋದ್ರಿಂದ ಇಲ್ಲಿ ಎದುರುಗಡೆ ನಿಮಗೆ ಒಂದು ತುಳಸಿ ಕಟ್ಟೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಸೊ ಇದು ಕಂಬ ಡಿಸೈನ್ ತೊಗೊಂಡಿದ್ದಾರೆ. ಫಸ್ಟು ಈ ಕಡೆ ಸ್ಪೇಸ್ ತೋರಿಸ್ತೀನಿ ನಾನು ನಿಮಗೆ. ಟೋಟಲ್ 4 BHK. ಮೇಲ್ಗಡೆ 2 ಬೆಡ್ರೂಮ್ ಇದೆ, ಕೆಳಗಡೆ 2 ಬೆಡ್ರೂಮ್ ಇದೆ. ಹಾಲು, ಕಿಚನ್ನು, ವಾಶ್ರೂಮು, ದೇವ್ರ ಮನೆ ಎಲ್ಲ ಕೆಳಗಡೆ ಇದೆ. ಕೆಳಗಡೆ ಪಿಲ್ಲರ್ಗಳಿಗೆಲ್ಲ ನೋಡಿ ಇಲ್ಲಿ ಟೈಲ್ಸನ್ನು, ಕ್ಲಾಡಿಂಗ್ ಟೈಲ್ಸ್ ಹಾಕ್ತಾರಲ್ಲ ಅದನ್ನು ಹಾಕಿದ್ದಾರೆ. ಸೊ ಇದು ಬಂದುಬಿಟ್ಟು ಪಾರ್ಕಿಂಗ್ ಏರಿಯಾ. ಒಂದು ಇನೋವಾ ಆರಾಮಾಗಿ ನಿಲ್ಲಿಸ್ಬೋದು, 1-2 ಕಾರ್ಗಳನ್ನು ಕೂಡ ನಿಲ್ಲಿಸ್ಬೋದು ಅಂತ ಹೇಳ್ತೀನಿ. ಆಲ್ಮೋಸ್ಟ್ 10 ಫೀಟ್ಗೆ ಇಲ್ಲಿ ಅರೌಂಡ್ 20 ಫೀಟ್ ಬರ್ತಾ ಇದೆ ವೀಕ್ಷಕರೇ. ಪಾರ್ಕಿಂಗ್ ಟೈಲ್ಸ್ ಕೂಡ ನೋಡ್ಬೋದು ನೀವು. ಓಕೆ, ಸೊ ಅಮೇಸಿಂಗ್ ಆಗಿರುವಂಥ ಟೈಲ್ಸನ್ನೆಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ರ್ಯಾಂಪ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಗ್ರಾನೈಟಿಂದ ರ್ಯಾಂಪ್ ಮಾಡಿದ್ದಾರೆ. ಸೊ ಇನ್ನು ಈ ಕಡೆ ಬಂದರೆ ನಿಮ್ಗೆ ಹಿಂದ್ಗಡೆಯಿಂದನೇ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ, ಸೊ ಜಸ್ಟ್ ಓಪನಿಂಗ್ ಆಗಿರೋದ್ರಿಂದ ಇಲ್ಲಿ ಕಟ್ಟಿರೋದು ಇದೆಲ್ಲ ಹಾಗೇ ಇದೆ. ಇನ್ನು ಈ ಕಡೆ ಬಂದರೆ ನೋಡಿ ವೀಕ್ಷಕರೇ, ಸೊ ಇಲ್ಲಿ ರೂಪಿಂಗ್ ಬರುತ್ತೆ, ಕೇರಳ ರೂಪಿಂಗ್ ಥರ. ಅಲ್ಲಿ ಮೇಲ್ಗಡೆನೂ ಕೂಡ ಸ್ಲ್ಯಾಂಡ್ ತೊಗೊಂಡಿದ್ದಾರೆ, ಸಿಲ್ಲನ್ನು ಕೂಡ ಸ್ಲ್ಯಾಂಡ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಕೇರಳ ರೂಪಿಂಗನ್ನು ಕೂಡ ಮಾಡಿದ್ದಾರೆ ವೀಕ್ಷಕರೇ. ಸೊ ಇದನ್ನೇ ಎಲಿವೇಶನ್ ಅಂತ ಅನ್ಕೋಬೋದು. ಸೊ ಅಂತ ಸಪ್ರೇಟಾಗಿ ಎಲಿವೇಶನ್ ಅಂತ ಏನೂ ಇಲ್ಲ. ಇನ್ನು ಬಂದರೆ ಫ್ರಂಟ್ ಕ್ಲಾಡಿಂಗ್. ಹೌದು ವೀಕ್ಷಕರೇ, ಇದು ನೋಡ್ತಾ ಇರ್ಬೋದು, ಇದು ಫ್ರಂಟ್ ಕ್ಲಾಡಿಂಗು. ನೋಡಿದ್ರೆ ಇದು ಯಾವುದೋ ಟೈಲ್ಸ್ ಹಾಕಿದ್ದಾರೆ ಅಂತ ಅನ್ಕೊಂತೀರಾ, ಆದರೆ ಇದು ಆ್ಯಕ್ಚುಲಿ ಸೊ ಇದನ್ನು ಸ್ಟೋನ್ ಫಿನಿಶ್ ಟೆಕ್ಸ್ಚರ್ ಪೇಂಟ್ ಅಂತ ಹೇಳ್ತಾರೆ. ನಾವು ತುಂಬ ಮನೆಗಳು ನಾನು ಮುಂಚೆನೂ ಕೂಡ ತೋರಿಸಿದ್ದೆ, ಅಲ್ಲೆಲ್ಲ ನಿಮಗೆ ಲೈನ್ ಕೊಡ್ತಾ ಇದ್ರು. ಬಟ್ ಇಲ್ಲಿ ಸ್ಟೋನ್ ಫಿನಿಶನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟ್ರಲ್ಲಿ ಒಂದು ಪಟ್ಟಿನ ತೊಗೊಂಡ್ಬಿಟ್ಟು ಇಲ್ಲಿ ಒಂದು ಬ್ಲ್ಯಾಕ್ ಡಿಸೈನನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 6 ಫೀಟ್ ಬೈ 7 ಫೀಟ್ನ ಒಂದು ಟೀಕ್ನ ವಿಂಡೋ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ PU ಪೇಂಟನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಸ್ಟೆಪ್ಸ್ ಬರುತ್ತೆ. 1, 2, 3 ಆಲ್ಮೋಸ್ಟ್ ಕೋಟಾ ಸ್ಟೋನ್ ಥರ ಇರುವಂತಹ ರಫ್ ಟೈಲ್ಸನ್ನು ಇಲ್ಲಿ ಹಾಕಿದ್ದಾರೆ ವೀಕ್ಷಕರೇ. ನೋಡ್ತಾ ಇರ್ಬೋದು, ಕಂಪ್ಲೀಟ್ ಗ್ರೇ ಕಲರನ್ನು ಇಲ್ಲಿ ಯೂಸ್ ಮಾಡಿರೋದ್ರಿಂದ ಕ್ಲಾಸಿಯಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎದುರುಗಡೆ ನೋಡ್ತಾ ಇದ್ದೀರಾ, ಇದು ಟೀಕ್ ವುಡ್ನ ಡೋರ್. ವಾವ್! ಸೊ ಇಲ್ಲಿ ನಿಮಗೆ ಪ್ರಭಾವಳಿ ಅಗತ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ವಾಸ್ಕಲ್ಲೇ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಈ ಕಡೆ ನಿಮಗೆ 8 ಇಂಚಸ್ ಬರ್ತಾ ಇದೆ, ಈ ಕಡೆ 6 ಇಂಚ್ ಬರ್ತಾ ಇದೆ. 6 ಬೈ 8 ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಡೋರ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಹಿಂಗಿದೆ ನೋಡಿ ಟೀಕ್ ವುಡ್ನ ಡೋರು. ಅಮೇಸಿಂಗ್ ಆಗಿದೆ. 7 ಬೈ 3 ಇದೆ ಆ್ಯಕ್ಚುಲಿ. ಆ್ಯಂಡ್ ಇದ್ರ ಹ್ಯಾಂಡಲ್ ನಾನು ಹೇಳಿದೆ ಇವಾಗ ತುಂಬಾ ಟ್ರೆಂಡ್ ಆಗ್ತಾ ಇದೆ, 2 ಫೀಟ್ನ ಹ್ಯಾಂಡಲ್ಲು. ಸೊ ಆ ರೀತಿ ಹ್ಯಾಂಡಲನ್ನು ಕೊಟ್ಟಿದ್ದಾರೆ. ಪ್ರಭಾವಳಿ ಅಂತ ತೊಗೊಂಡಿಲ್ಲ, ಬಟ್ ಆದರೆ ಇಲ್ಲಿ ಆ್ಯಕ್ಚುಲಿ ಟೀಕ್ ವುಡ್ನ ಈ ಮೇನ್ ಡೋರೇ ಅಮೇಸಿಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಏನು ಎದುರುಗಡೆ ಬ್ರಿಕ್ ವರ್ಕ್ ಥರ ಏನು ಫಿನಿಶಿಂಗ್ ಕೊಟ್ಟಿದ್ದಾರೆ. ದಿಸ್ ಲುಕ್ಸ್ ಅಮೇಸಿಂಗ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಶಿಕ್ಷಕರೇನ ಒಳಗಡೆ ಬಂದರೆ ನೀವು ಹಾಲ್ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 20 ಫೀಟ್ ಅಗಲ ಇದೆ ಅಂತ ಹೇಳ್ಬೋದು. ಸೊ ಹೀಗೆ ಬಂದರೆ ನಿಮ್ಗೆ ಆಲ್ಮೋಸ್ಟ್ 12 ಫೀಟ್ ಬರುತ್ತೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ಈ ಮನೆಯ ಸೀಲಿಂಗ್ ಹೈಟ್ 15 ಫೀಟ್ ಸೀಲಿಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬಾ ದೊಡ್ಡದಾದಂಥ ಸೀಲಿಂಗು. ಆ್ಯಂಡ್ ಕೆಳಗಡೆ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಇಲ್ಲಿ ಸ್ಮಾರ್ಟ್ ಮಾರ್ಬಲ್ಗಳನ್ನು ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಸ್ಮಾರ್ಟ್ ಮಾರ್ಬಲು. ಆ್ಯಂಡ್ ಇದು ಒಳಗಡೆ ಗ್ರೌಟಿಂಗ್ ನೋಡಿ, ಇದು ಆ್ಯಕ್ಚುಲಿ ಎಫಾಕ್ಸಿ ಗ್ರೌಟಿಂಗು. ಇದು ಕೂಡ ಶೈನು, ಗೋಲ್ಡನ್ ಶೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ಇಲ್ಲಿನ ಸೀಲಿಂಗ್, ಸೊ ಬ್ರಿಕ್ ಆ್ಯಂಡ್ ಫ್ಲೈ ಅವರು ಮಾಡಿರುವಂಥ ಸೀಲಿಂಗು ಜಸ್ಟ್ 5 ಲ್ಯಾಕಲ್ಲಿ ಮಾಡಿದ್ದಾರೆ. PVC ಸೀಲಿಂಗು ಜೊತೆಲಿ ಜಿಪ್ಸಮ್ ಸೀಲಿಂಗ್ ತೊಗೊಂಡಿದ್ದಾರೆ. ಡಿಸೈನರ್ ಲೈಟ್ಸ್ಗಳನ್ನು ತೊಗೊಂಡಿದ್ದಾರೆ. ಡಿಸೈನ್ ಫ್ಯಾನನ್ನು ಹಾಕ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಫರ್ನಿಚರ್ ಲೇಔಟು, ಸೆಂಟರ್ ಟೇಬಲ್ ಲೇಔಟು ಎಲ್ಲವನ್ನ, ಕರ್ಟನ್ ಇನ್ಪುಟ್ಸು ಎಲ್ಲವನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಬ್ರಿಟಿಷ್ ಮೋಲ್ಡಿಂಗ್ಸ್ ಬರುತ್ತೆ. ಇದು ನೀವು ನೋಡ್ತಾ ಇರ್ಬೋದು, ಇದು PVC ಇದು. ಹೌದು ವೀಕ್ಷಕರೇ, HRSM ಆಗಲಿ ವುಡ್ ಆಗಲಿ ಯೂಸ್ ಮಾಡಿಲ್ಲ, PVC ಮೋಲ್ಡಿಂಗ್ಸನ್ನು ಹಾಕಿದ್ದಾರೆ. ಆ್ಯಂಡ್ ರೀಚಾರ್ಜಬಲ್ ಡಿಸೈನರ್ ಲೈಟ್ಸ್ಗಳನ್ನು 2 ಕಡೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಕಡೆ ಬಂದರೆ TV ಯೂನಿಟು, ದೊಡ್ಡದಾದಂಥ TV ಯೂನಿಟು, ತುಂಬಾ ಹ್ಯೂಜ್ ಆಗಿದೆ, 10 ಫೀಟ್ ವೈಡ್ ಇದೆ ಅಂತ ಹೇಳ್ಬೋದು. ಸೊ ಹಿಂದ್ಗಡೆ ನಿಮಗೆ ಚಾರ್ಕೋಲ್, ಇದು ಚಾರ್ಕೋಲ್ ಲೂವರ್ಸ್ ತೊಗೊಂಡಿದ್ದಾರೆ. ಈ ಕಡೆ ಬರ್ತಾ ಇದ್ದಂಗೆ ನಿಮಗೆ ಇಲ್ಲಿ ಮಾರ್ಬಲ್ ಫಿನಿಷ್ನ ಒಂದು ಲ್ಯಾಮಿನೇಟ್ಸ್ ತೊಗೊಂಡಿದ್ದಾರೆ. ಕೆಳಗಡೆ ನಿಮಗೆ ವಿನೀರ್ ಫಿನಿಷನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಪ್ರೊಫೈಲ್ ಇದನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಅವರನ್ನ ಶಟರ್ನ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಓಕೆ, ವೆರಿ ನೈಸ್. ಸೊ ಇಲ್ಲಿ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ, ದೊಡ್ಡದು 6 ಬೈ 7ನ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ಈ ಕಡೆ. ಸೊ ಈ ಕಡೆ ಅಂತ ಬಂದರೆ ಆಲ್ಮೋಸ್ಟ್ 9 ಫೀಟ್ಗೆ ಒಂದು 6 ಫೀಟ್ನ ಒಂದು ವಿಂಡೋ ತೊಗೊಂಡಿದ್ದಾರೆ. ಸಕಲೇಶ್ಪುರ ಆಗಿರೋದ್ರಿಂದ ವೆಂಟಿಲೇಷನ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ದೇವ್ರ ಮನೆ, ಸೊ ದೇವ್ರ ಮನೆ ನೋಡ್ತಾ ಇರ್ಬೋದು. ಸೊ ಅಗಲ ಬಂದುಬಿಟ್ಟು ಸೊ ಆಲ್ಮೋಸ್ಟ್ 6 ಫೀಟ್ ಬರ್ತಾ ಇದೆ, ಹೀಗೊಂದು 5 ಫೀಟ್ ಬರುತ್ತೆ ಅಂತ ಹೇಳ್ಬೋದು. ಕೆಳಗಡೆ ಬೇರೆ ಒಂದು ಸ್ಮಾರ್ಟ್ ಮಾರ್ಬಲನ್ನು ಯೂಸ್ ಮಾಡಿದರೆ 2 ಬೈ 4ನ ಟೈಲ್ಸ್ ಇದೆ ಆ್ಯಕ್ಚುಲಿ. ಅದ್ರ ಮೇಲ್ಗಡೆ ಇಲ್ಲಿ ನೀವು ವುಡನ್ ಕೌಂಟ್ರನ್ನು ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಟೈಲ್ಸನ್ನು ಇಲ್ಲಿ ಕೌಂಟರ್ ಟಾಪ್ ಆಗಿ ತೊಗೊಂಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಇಲ್ಲಿ ನ್ಯಾಚುರಲ್ ಸ್ಟೋನನ್ನು ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಮೇನ್ ಆಗಿ ಈ ಡೋರು ವೀಕ್ಷಕರೇ, ಈ ಡೋರ್ ನೋಡಲೇಬೇಕು ನೀವು. ಸೊ ಟೀಕ್ ವುಡ್ನ ಡೋರು, ಅದರಲ್ಲಿ HUD ಗ್ಲಾಸನ್ನು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ಸ್ಗಳು
ನೋಡಿ ಇಲ್ಲಿ ತುಂಬ ಯೂನಿಕ್ ಆಗಿರುವಂತಹ ತ್ರಿಶೂಲ ಡಿಸೈನ್ ಇರುವಂಥ ಹ್ಯಾಂಡಲ್ಲು, ಲಕ್ಷ್ಮಿ ಇರುವಂತಹ ಒಂದು ಆಲ್ ಡ್ರಾಪು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೇನ್ ಡೋರ್ ನಿಮಗೆ ಆಲ್ಮೋಸ್ಟ್ 80,000 ಖರ್ಚಾಗಿದೆ. ಇದೂ ಆಲ್ಮೋಸ್ಟ್ ಒಂದು 50 to 60,000 ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ಹಾಲ್ ವೀಕ್ಷಕರೇ. ಇಲ್ಲಿ ಫರ್ನಿಚರ್ ಲೇಔಟ್ ಕೂಡ ನೋಡ್ಬೋದು, ದೊಡ್ಡದಾಗಿರುವಂಥ ಒಂದು ಮಲ್ಟಿ ಲೇಯರ್ ಫರ್ನಿಚರನ್ನು ಹಾಕಿದ್ದಾರೆ. ಹಾಗೆ ಇನ್ನು ಮುಂದೆ ಬಂದರೆ ಇಲ್ಲಿ ಪ್ಯಾನಲಿಂಗ್, ಇದನ್ನು ವಾಲ್ ಪ್ಯಾನಲಿಂಗ್ ಅಂತ ಹೇಳ್ತಾರೆ. ಕಂಪ್ಲೀಟಾಗಿ ವಾಲ್ ಪ್ಯಾನಲಿಂಗನ್ನು ಮಾಡಿದ್ದಾರೆ. ಸೊ ಇಲ್ಲಿ ಕರ್ಟನ್ ಹಾಕೋದಕ್ಕೆ ಒಂದು ಕರ್ಟನ್ ರಾಡ್ ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದೆ ಬಂದರೆ ದಿಸ್ ಈಸ್ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾದಲ್ಲಿ ತುಂಬಾ ದೊಡ್ಡದಂಥ ಹೈಲೈಟ್ ಏನಂತಂದರೆ ಡೈನಿಂಗ್ ಟೇಬಲ್. ಸೊ ಇದು ಆ್ಯಕ್ಚುಲಿ ಯೂನಿಕ್ ಆಗಿರುವಂಥ ಡೈನಿಂಗ್ ಟೇಬಲು. ಸೊ ಇದ್ರ ಮೇಲ್ಗಡೆ ನೋಡಿ ಇದನ್ನು ಗ್ರನೈಟ್ ಟಾಪನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಳೆ ಕಾಲದಲ್ಲೆಲ್ಲ ಬರ್ತಿದ್ದು ಗೊತ್ತಾ, ರೊಟೇಟೇಬಲ್ ಇದೆ. ಆ್ಯಂಡ್ ಜೊತೆಲಿ ಚೇರ್ ಎಲ್ಲಿದೆ ಗುರು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ದಿಸ್ ಇಸ್ ಚೇರ್. ಹೌದು ವೀಕ್ಷಕರೇ, ಟೋಟಲ್ 6 ಚೇರ್ ಒಂದು ಡೈನಿಂಗ್ ಟೇಬಲ್ ಇದೆ ಆ್ಯಕ್ಚುಲಿ. ಸೊ ಇದನ್ನು ಕಾಸರಗೋಡಿಂದ ತರಿಸಿರುವಂಥದ್ದು, ಸ್ಪೆಷಲ್ ಟೀ ಕುಂಡಿಂದ ಮಾಡಿರುವಂಥದ್ದು. ಓಕೆನಾ. ಸೊ ಹಾಗೆ ಈ ಕಡೆ ಬಂತಂದರೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಜಾಗ ನೋಡಿ, ಕಂಪ್ಲೀಟ್ ಇಲ್ಲಿ ಸ್ಟೋರೇಜ್ ಇದೆ. ಕೆಳಗಡೆ ಡ್ರಾವರ್ ಇದು ಶಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಒಳಗಡೆ UPS ಹಾಕೋಬೋದು, ಬಟ್ ಅದು UPS ಹೊರಗಡೆ ಇರೋದ್ರಿಂದ ಇಲ್ಲಿ ಆ್ಯಕ್ಚುಲಿ ಚಿಕ್ಕದಾಗಿ ಒಂದು ಜಾಗವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ ವೆಂಟಿಲೇಷನ್ಗೋಸ್ಕರ. ಸೊ ಇಲ್ಲೊಂದು ವಿಂಡೋ, ಅಲ್ಲೊಂದು ವಿಂಡೋ, ಮೇಲೊಂದು ವಿಂಡೋ, ಸೈಡಲ್ಲಿ ಒಂದು ವಿಂಡೋಗಳ ರಾಶಿನೇ ಇದೆ ಅಂತ ಹೇಳ್ಬೋದು. ಇನ್ನು ಈ ಕಡೆ ಬಂದರೆ ಸೊ ದೊಡ್ಡದಂಥ ಒಂದು ಕಿಚನ್ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 10x12 ಕಿಚನ್ ಇದೆ, ಶೀ ಶೇಪಲ್ಲಿ ಮಾಡಿರುವಂಥ ಕಿಚನ್ನು. ಆ್ಯಂಡ್ ತುಂಬ ಯೂನಿಕ್ನೆಸ್ ಅಂತಂದರೆ ಇದು ಆ್ಯಕ್ಚುಲಿ ಸಿವಿಲ್ ವರ್ಕಲ್ಲಿ ಮಾಡಿರುವಂಥದ್ದು, ಇದು ವುಡ್ ವರ್ಕ್ ಅಲ್ಲ. ಸೊ ಇಲ್ಲಿ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು, ಇದಿಷ್ಟು ಟೈಲ್ಸ್ ವೀಕ್ಷಕರೇ, ಟೈಲ್ಸನ್ನು ಹಾಕಿದ್ದಾರೆ. ಆ್ಯಂಡ್ ಮೇಲ್ಗಡೆನೂ ಕೂಡ ಸ್ಮಾರ್ಟ್ ಮಾರ್ಬಲನ್ನು ಕೌಂಟರ್ ಟಾಪ್ ಆಗಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಪ್ಯಾನ್ಲಿಂಗನ್ನು ಕಂಟಿನ್ಯೂ ಮಾಡಿಕೊಂಡು ಬಟರ್ಫ್ಲೈ ಡ್ರಾಪ್ ಲೈಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ಇದು ಕಂಪ್ಲೀಟಾಗಿ ಆಕ್ರಿಲಿಕ್ ಕಿಚನ್ನು, ಬ್ರಿಕ್ ಆ್ಯಂಡ್ ಫ್ಲೈಓವರ್ ಮಾಡಿರುವಂಥದ್ದು. ಫಸ್ಟ್ ಲಾಫ್ಟನ್ನು ತೋರಿಸ್ತೀನಿ. ಓಕೆ, ಸೊ ಇದು ಗ್ರೇ ಕಲರು, ಲೈಟ್ ಗ್ರೇ. ಆ್ಯಂಡ್ ಅದರ ಕೆಳಗಡೆ ಲೈಟ್ ಗ್ರೇ ಸಾಲ್ಯೂಟ್ ಶಟರು, ಪಕ್ಕದಲ್ಲಿ ಟ್ರಾನ್ಸ್ಪರೆಂಟ್ ಶಟರು, ಮಧ್ಯದಲ್ಲಿ ಚಿಮ್ನಿ ಬರುತ್ತೆ. ಮತ್ತು ಅದನ್ನೇ ವೈಸ್ ವರ್ಸ ಅಲ್ಲಿ ಏನು ಮಾಡಿದ್ದಾರೆ, ಅದನ್ನೇ ರೆಪ್ಲಿಕಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೊರಗಡೆ ಓಕೆ ಹಿತ್ಲ ಕಡೆ ನೋಡ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಕಿಚನ್ ಕ್ಯಾಬಿನೆಟ್ಸ್ ಅಂತ ಬಂದರೆ ಇದು ಗ್ರೇ ತೊಗೊಂಡಿದ್ದಾರೆ, ಇದು ಸಾಲಿಡ್. ಓಕೆನಾ, ಇಲ್ಲಿ ಟೈಲ್ಸ್ ಎಲ್ಲ ಹಾಕಿಬಿಟ್ಟಿದ್ದಾರೆ. ಸೊ ಇದು ಇದು ಬ್ರೇಕ್ಫಾಸ್ಟ್ ಕೌಂಟರ್ ಥರ ಯೂಸ್ ಆಗುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಆಕ್ರಿಲಿಕ್ ಕಿಚನ್ನು ಗ್ರೇ ತೊಗೊಂಡಿದ್ದಾರೆ. ಶಟರ್ಸ್ ಕೊಟ್ಟಿದ್ದಾರೆ, ಶೆಲ್ಫ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕಟ್ಲರಿ, ಕಪ್ ಆ್ಯಂಡ್ ಸಾಸರು, ಇಲ್ಲಿ ತಾಲಿ ಯೂನಿಟ್ಟು, ಇದೆಲ್ಲವೂ ಕೂಡ ಟ್ಯಾಂಡಮು. ಆ್ಯಂಡ್ ಇಲ್ಲಿ 40 mm ಥರ ಮಾಡಿದ್ದಾರೆ ಅಂತ ಹೇಳ್ಬೋದು, ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಆ್ಯಕ್ಚುಲಿ ಇದು ಟೈಲ್ಸ್ ವೀಕ್ಷಕರೇ, ಸ್ವಲ್ಪ ದಪ್ಪ ಇರೋ ಟೈಲ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಇದು ಸ್ಮಾರ್ಟ್ ವಾಶ್ ಬೇಷನ್ಸು, ಇನ್ಸ್ಟಾಗ್ರಾಮ್ ರೀಲಲ್ಲೆಲ್ಲ ನೋಡಿರ್ತೀರ, ವಾರಂಟಿ ಬಗ್ಗೆ ಗ್ಯಾರಂಟಿನೇ ಇಲ್ಲ ಆ್ಯಕ್ಚುಲಿ. ಸೊ ಇದನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಕೆಳಗಡೆ ನೋಡಿ ಇಲ್ಲಿ ಜಾಗ ಕೊಟ್ಟಿದ್ದಾರೆ, BWP ಯೂಸ್ ಮಾಡಿರ್ತಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಗೋಲಾ ಪ್ರೊಫೈಲ್ ಕೊಟ್ಟಿದ್ದಾರೆ, ಇದ್ರ ಕೆಳಗಡೆ ಗೋಲಾ ಪ್ರೊಫೈಲ್ ಇದೆ ವೀಕ್ಷಕರೇ. ಇಲ್ಲೊಂದು ಶೆಲ್ಫ್ಸ್ ಬರ್ತಾ ಇದೆ. ಸೊ ದಿಸ್ ಈಸ್ ಇದು ಕ್ಯಾಬಿನೆಟ್, ಕಿಚನ್ ಕ್ಯಾಬಿನೆಟ್ ಅಂತ ಹೇಳ್ಬೋದು, ಶೀ ಶೇಪಲ್ಲಿ ಬರ್ತಾ ಇದೆ ವೀಕ್ಷಕರ. ಆ್ಯಂಡ್ ಇಲ್ಲಿ ಹಿತ್ಲ ಕಡೆ ಅಂತ ಬರುತ್ತೆ, ಹಿಂದ್ಗಡೆ ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲೊಂದು ಸೆಕೆಂಡ್ರಿ ಕಿಚನ್ ಬರುತ್ತೆ ವೀಕ್ಷಕರೇ. ಸೊ ನೋಡ್ತಾ ಇರ್ಬೋದು, ಯುಟಿಲಿಟಿ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಹಂಡೆ ಒಲೆ ಇದೆ ವೀಕ್ಷಕರೇ. ಸೊ ಇದು ಹಂಡೆ ಒಲೆ ಸೆಟಪ್ಪು. ಇಲ್ಲಿ ಪಕ್ಕದಲ್ಲಿ ನೋಡಿ ಈ ಥರ ಶೀಟನ್ನೇ ತೊಗೊಂಡಿದ್ದಾರೆ. ನಾನು ಆ ಕಡೆಯಿಂದ ತೋರಿಸಿದ ಗೊತ್ತಾ, MS ವರ್ಕ್ ಮಾಡಿ ಶೀಟ್ ತೊಗೊಂಡಿದ್ದಾರೆ. ಇಲ್ಲೊಂದು ಮೆಟಲ್ ಡೋರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ರೆಡ್ ಆಕ್ಸೈಡ್ ಫಿನಿಶಿಂಗ್ ಇದು. ಓಕೆ, ಸೊ ಇನ್ನು ಈ ಕಡೆ ಬಂತಂದರೆ ಇಲ್ಲೊಂದು ಕಾಮನ್ ವ್ಯಾನಿಟಿ ಬರುತ್ತೆ ನಿಮಗೆ. ಸೊ ಇದು ವ್ಯಾನಿಟಿ ಇವರೇ ಮಾಡಿರುವಂಥದ್ದು, ಬ್ರಿಕ್ ಆ್ಯಂಡ್ ಫ್ಲೈಓವರ್ ಮಾಡಿದ್ದಾರೆ. ಆ್ಯಂಡ್ ಹಿಂದ್ಗಡೆ ನೀವು ಟೈಲ್ಸ್ ನೋಡ್ತಾ ಇರ್ಬೋದು. ಸೊ ಬಾತ್ರೂಮ್ ಟೈಲ್ಸ್ಗಳನ್ನು ಹಾಕಿದ್ದಾರೆ, ಯೂನಿಕ್ ಟೈಲ್ಸ್ ಈಗ ಬರ್ತಾ ಇರುವಂಥದ್ದು. ಆ್ಯಂಡ್ ಈ ಕಡೆ ಬಂತಂದರೆ ನಿಮಗೆ ವಿನೀರ್ ಡೋರನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ವೆಟ್ ಆ್ಯಂಡ್ ಡ್ರೈ ಏರಿಯಾ ಎರಡು ಸಪ್ರೇಟ್ ಆಗಿದೆ. ಜಾಗ್ವಾರ್ನ ಕಂಪ್ಲೀಟ್ ಫಿಟ್ಟಿಂಗ್ಸನ್ನು ಇಲ್ಲಿ ತೊಗೊಂಡಿರುವಂಥದ್ದು. ಮ್ಯಾಟ್ ಫಿನಿಷ್ನ 2x4 ಟೈಲ್ಸನ್ನು ಎಂಟೈರ್ ಬಾತ್ರೂಮ್ಗೆ ಇಲ್ಲಿ ಹಾಕಿದ್ದಾರೆ ವೀಕ್ಷಕರೇ. ಸೊ ಈ ಕಡೆ ಬಂತಂದರೆ ಚಿಕ್ಕದಾಗಿ ಸ್ಟೋರ್ ರೂಮ್ ಏರಿಯಾ. ಆ್ಯಂಡ್ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಹೌದು ವೀಕ್ಷಕರೇ, ಇದು 3 BHK. ಸೊ ಈ ಬೆಡ್ರೂಮ್ನ ವಿಶೇಷತೆ ಏನಂತಂದರೆ, ಈ ಬೆಡ್ರೂಮ್ ಸೈಜ್ ಬಂದುಬಿಟ್ಟು ಆಲ್ಮೋಸ್ಟ್ 15 feet by 17 feet ಅಂತ ಹೇಳ್ಬೋದು. ಕೆಳಗಡೆ ನೋಡ್ತಾ ಇದ್ರೆ ವುಡನ್ ಪ್ಲ್ಯಾಂಕ್ಸ್ ಥರ ಕಾಣೋ ಥರ ಇಲ್ಲಿ ಟೈಲ್ಸನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬರ್ತಾ ಇದ್ರೆ ಇದು ಇದರಿಂದ ನಮ್ಮ ಮಂಗಳೂರು ಕಡೆಯಿಂದ ತರಿಸಿರುವಂತಹ ಟೀ ಕುಡ್ಡಲ್ಲಿ ಮಾಡಿರುವಂತಹ ಒಂದು ಬೆಡ್ ವೀಕ್ಷಕರೇ, ಕಾಟ್ ಅಂತ ಹೇಳ್ಬೋದು, ವಿತ್ ಸ್ಟೋರೇಜು. ಆ್ಯಂಡ್ ಇದ್ರ ಜೊತೆಯಲ್ಲಿ ಇಲ್ಲಿ ನೋಡಿ, ಸೊ ಇದು ಡ್ರೆಸ್ಸಿಂಗ್ ಟೇಬಲು ಕಂಪ್ಲೀಟಾಗಿ ನೋಡಿ ಇಲ್ಲಿ. ಸೊ ಇದು ನೋಡಿ ಕಂಪ್ಲೀಟ್ ಡ್ರೆಸ್ಸಿಂಗ್ ಟೇಬಲು. ಆ್ಯಂಡ್ ಇವೆಲ್ಲ ಸೇರಿ ಇದು ಆ್ಯಂಡ್ ಇದು ವಾರ್ಡ್ರೋಬು ನೋಡಿ, ಇದು ಕೂಡ ತುಂಬ ಯೂನಿಕ್ ಆಗಿರೋಂಥ ವಾರ್ಡ್ರೋಬ್ ವೀಕ್ಷಕರೇ. ಪ್ಯೂರ್ ಟೀ ಕುಡ್ ಅಂತ ಹೇಳ್ಬೋದು. ಸೊ ಓಕೆ, ಸೊ ಮಂಗಳೂರು ಟೀ ಕುಡ್ ಇದೆ ಆ್ಯಕ್ಚುಲಿ. ಸೊ ಇವೆಲ್ಲ ಸೇರಿಬಿಟ್ಟು ವೀಕ್ಷಕರೇ ಆಲ್ಮೋಸ್ಟ್ 2 ಲಕ್ಷ ರೂಪಾಯಿ ಸಪ್ರೇಟ್ ಆಗಿದೆ. 5 ಲಕ್ಷದ ಇಂಟೀರಿಯರ್ ಮಾಡಿಸಿದ್ದಾರೆ. ಜೊತೆಯಲ್ಲಿ ಇದೇನು ನೀವು ನೋಡ್ತಾ ಇದ್ದೀರಾ, ಇದು ಅಲ್ಲೊಂದು ಡೈನಿಂಗ್ ಟೇಬಲು. ಸೊ ಆಲ್ ದಿಸ್ ಎಕ್ಸ್ಟ್ರಾ ಸಪ್ರೇಟಾಗಿ ಒಂದು 2 ಲಕ್ಷ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ಒಂದು ವಾಶ್ರೂಮ್ ಬರುತ್ತೆ.
ದಿಸ್ ಇಸ್ ಆಲ್ಸೋ ಹ್ಯೂಜ್, ತುಂಬಾ ದೊಡ್ಡದಾಗಿದೆ ವೀಕ್ಷಕರೇ. ಆಲ್ಮೋಸ್ಟ್ 5 ಫೀಟ್ಗೆ 8 ಫೀಟ್ ಬರ್ತಾ ಇದೆ ಅಂತ ಹೇಳ್ಬೋದು. ವುಡನ್ ಫಿನಿಶ್ ಟೈಲ್ಸ್ ಹೈಲೈಟರ್ ತೊಗೊಂಡಿದ್ದಾರೆ. ಅಕ್ಕಪಕ್ಕದಲ್ಲಿ 2x4 ನಿಮಗೆ ಮಾರ್ಬಲ್ ಫಿನಿಶನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡೋರ್ ಕೂಡ ತುಂಬ ಚೆನ್ನಾಗಿದೆ. ಈ ಕಡೆ ನೋಡ್ತಾ ಇದ್ದರೆ ಇದು ಸಾಲಿಡ್ ವುಡ್ ಡೋರು ನೋಡ್ತಾ ಇದ್ರಲ್ಲ, ಇದಕ್ಕೆ ಪೇಂಟ್ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ ನಾನು ನಿಮಗೆ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ. ವೀಕ್ಷಕರು ಈ ಕಡೆ ಬರ್ತಾ ಇದ್ದಾಗ ಇಲ್ಲಿ ನಿಮಗೆ ಡಬಲ್ ಹೈಟ್ ಬರುತ್ತೆ. ಡಬಲ್ ಹೈಟ್ನ ವಿಶೇಷತೆ ಏನಂತಂದರೆ ನೋಡಿ, ಇಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಸೊ ಇದನ್ನು ರಾಯಲ್ ಪ್ಲೇದಲ್ಲೇ ಒಂದು ಯೂನಿಕ್ ಆಗಿರುವಂಥದ್ದು. ಯಾಕಂತಂದರೆ ಇದು ನಿಮಗೆ ಫ್ಯಾಬ್ರಿಕ್ ಫೀಲ್ ಕೊಡುತ್ತೆ ವೀಕ್ಷಕರೇ. ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ನೋಡಿ, ಏನೋ ಬಟ್ಟೆ ತಂದುಬಿಟ್ಟು ಇಲ್ಲಿ ಅನ್ಸಿರೋ ಥರ ಇದೆ. ಆ್ಯಂಡ್ ಫಿನಿಷಲ್ಲಿ ಇಲ್ಲಿ ವಿಂಡೋಸನ್ನು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟಾಪರ್ ನೋಡ್ತಾ ಇರ್ಬೋದು. ಇಲ್ಲಿ ಟೀಕ್ ವುಡ್ ಜೊತೆ ಇಲ್ಲಿ SS ಒಂದು ಕಾಂಬಿನೇಷನಲ್ಲಿ ಸ್ಟಾಪರ್ ಮಾಡಿದ್ದಾರೆ. ಆ್ಯಂಡ್ ಟೀಕ್ ವುಡ್ನ ಒಂದು ರೈಲಿಂಗ್ಸನ್ನು ಕಂಟಿನ್ಯೂ ಮಾಡಿದರೆ ವಿತ್ ಇಲ್ಲಿ ಇದು ಟಫನ್ ಗ್ಲಾಸನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ, ಇದನ್ನು ಟೈಲ್ಸೇನೆ. ಸೊ ಮೇಲ್ಗಡೆನೂ ಟೈಲ್ಸ್ ಬರುತ್ತೆ, ರೈಸರು ಟೈಲ್ಸ್ ಬರುತ್ತೆ. ಇದು ಮ್ಯಾಟ್ ಫಿನಿಷನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ, ನಾನು ಆವಾಗಲೇ ಹೇಳಿದೆ ಅಲ್ವಾ, ಟೆಕ್ಸ್ಚರ್ ಪೇಂಟು ಅಥವಾ ರಾಯಲ್ ಪ್ಲೇ ಅಂತ ಹೇಳ್ಬೋದು. ಸೊ ಎಂಟೈರ್ ಆಗಿ ಇಡೀ ವಾಲ್ಗೆ ಬಂದಿದೆ. ನಿಜವಾಗ್ಲೂ ದಿಸ್ ಬಜೆಟಲ್ಲಿ ಈ ರೀತಿ ವಾಲ್ ಮಾಡ್ಕೊಡೋದೇ ಒಂದು ಯೂನಿಕ್ನೆಸ್ ಅಂತ ಹೇಳ್ಬೋದು. ಇನ್ನು ಮೇಲೆ ಬಂದರೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಶ್ಯಾಂಡಿಲಿಯರ್. ಕೆಳಗಡೆ ನೀವು ಬಟರ್ಫ್ಲೈದು ಕಿಚನ್ ಹತ್ರ ಡಿಸೈನರ್ ಲೈಟ್ ನೋಡಿದ್ರಲ್ವಾ, ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿ ಸ್ಯಾಂಡಿಲಿಯರನ್ನು ಮಾಡಿರೋಂಥದ್ದು. ಇದನ್ನು ಬೆಂಗಳೂರಿಂದ ಪ್ರಿಕ್ಯೂರ್ ಮಾಡಿದ್ದಾರೆ ವೀಕ್ಷಕರೇ. ಆ್ಯಂಡ್ ರೈಲಿಂಗ್ಸ್ ನೋಡ್ಕೊಂಬಂದ್ರಲ್ವಾ, ಸೇಮ್ ರೈಲಿಂಗ್ಸ್ದು ಎಲ್ಲ ಕಡೆಯೂ ಕೂಡ ನಿಮಗೆ ಸ್ಟಾಪರ್ ಪೋಲ್ ಅಂತ ಏನು ಬರುತ್ತೆ ಅದು ಸೇಮ್ ಇದೇ ಥರ ಬರುತ್ತೆ. ತುಂಬ ಯೂನಿಕ್ ಆಗಿದೆ. ನಾನು ಯಾವ ವಿಡಿಯೋದಲ್ಲೂ ಕೂಡ ಈ ರೀತಿ ನೋಡಿರಲಿಲ್ಲ. ಮೇಲ್ಗಡೆ ಬಂದರೆ ಡೆಫಿನೆಟ್ಲಿ ಸೇಮ್ ಸ್ಮಾರ್ಟ್ ಮಾರ್ಬಲನ್ನು ಇಲ್ಲಿ ಕಂಟಿನ್ಯೂ ಮಾಡಿದರೆ 110 ರೂಪೀಸ್ ಆಗುತ್ತೆ. 15 mm ಥಿಕ್ನೆಸ್ ಬರುತ್ತೆ ಇದು. ಆ್ಯಂಡ್ ಇಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರೆ, ಗ್ರನೈಟ್ ಬಾರ್ಡ್ರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಮೇಲೆ ಬಂದರೆ ವೀಕ್ಷಕರೇ ಇಲ್ಲಿ 1 and 2 ಇಲ್ಲಿ 2 ಬೆಡ್ರೂಮ್ ಇದೆ ಅಂತ ಹೇಳ್ಬೋದು. ಫಸ್ಟ್ ಈ ಸ್ಮಾಲ್ ಬೆಡ್ರೂಮ್ ತೋರಿಸ್ಕೊಂಬರ್ತೀನಿ. ಒಂದು ಗೆಸ್ಟ್ ಬೆಡ್ರೂಮ್, ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಹಳೆಯದು 2 ಕಾಟ್ ಇತ್ತು, ಅದನ್ನು ಹಾಕಿಬಿಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಪ್ಲ್ಯಾಂಕ್ಸ್, ವುಡನ್ ಪ್ಲ್ಯಾಂಕ್ಸನ್ನು ಹಾಕಿರುವಂಥದ್ದು. ವುಡ್ ಅಲ್ಲ, ವುಡ್ ಫಿನಿಷಲ್ಲಿರುವಂತಹ ಟೈಲ್ಸ್ ಇದೆ ಆ್ಯಕ್ಚುಲಿ. ಇನ್ನಿಲ್ಲಿ ಒಂದು ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟ್ ಬರುತ್ತೆ, ಜೊತೆಯಲ್ಲಿ ಇಲ್ಲಿ ಕ್ಯಾಪಚಿನೋ ವಿತ್ ವುಡನ್ ಫಿನಿಷಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ಜಾಗ ಅಗಲ ಬಂದುಬಿಟ್ಟು 5 ಅಡಿ, ಹೈಟ್ ಬಂದುಬಿಟ್ಟು ಆಲ್ಮೋಸ್ಟ್ 11 ಫೀಟ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಮನೆ ಹೈಟೇ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ನೋಡಿ ಸ್ಲ್ಯಾಂಟ್ ಆಗಿದೆ, ಯಾಕಂತಂದರೆ ಇಲ್ಲಿ ಮಳೆ ಬರುತ್ತೆ, ಕಂಟಿನ್ಯೂ ಮಳೆ ಬರ್ತಾ ಇರುತ್ತೆ. ಸೊ ಡ್ಯಾಂಪ್ನೆಸ್ ಬರಬಾರ್ದು, ಲೀಕೇಜ್ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ಇಲ್ಲಿ ಹೊರಗಡೆ ತೋರಿಸ್ತೀನಿ ವ್ಯೂ ನೋಡಿ, ಅಕ್ಕಪಕ್ಕದ ಮನೆಗಳೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಒಂಥರ ಹಳ್ಳಿ ವೈಬು, ಊರ ಕಡೆ ವೈಬು ಅಂತ ಹೇಳ್ತೀವಲ್ಲ, ಸೊ ಆ ಥರ ವೈಬ್ ಬರ್ತಾ ಇದೆ. ಸೊ ಇನ್ನು ಈ ಕಡೆ ಬನ್ನಿ, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಂಬರ್ತೀನಿ. ಸೊ ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್. ಹೌದು ವೀಕ್ಷಕರೇ, ಮಾಸ್ಟರ್ ಬೆಡ್ರೂಮ್ ತುಂಬಾ ದೊಡ್ಡದಾಗಿದೆ. ಹೀಗೊಂದು 15 ಫೀಟ್ ಬರುತ್ತೆ, ಹೀಗೊಂದು 16 ಫೀಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ವುಡನ್ ಕೈಂಡ್ ಟೈಲ್ಸನ್ನು ಹಾಕಿರುವಂಥದ್ದು. ಆ್ಯಂಡ್ ಮೇನ್ ಆಗಿ ಇಲ್ಲಿ ಬೇ ವಿಂಡೋ, ಈ ಬೇ ವಿಂಡೋದಿಂದ ಹೊರಗಡೆ ನೋಡ್ತಾ ಇದ್ರೆ ಫಾರೆಸ್ಟ್ ವ್ಯೂ. ಹೌದು ವೀಕ್ಷಕರೇ, ಇದನ್ನು ಬೇ ವಿಂಡೋ ಅಂದರೆ ಪಕ್ಕ ಸೂಪರ್ ಆಗಿರುತ್ತೆ. ಇದು ಮ್ಯಾಟ್ ವೈಟ್. ಹೌದು ವೀಕ್ಷಕರೇ, ಮ್ಯಾಟ್ ವೈಟ್ನ ಒಂದು ಕಂಪ್ಲೀಟ್ ಆಗಿರೋಂಥ ವಾರ್ಡ್ರೋಬು ವಿತ್ ಲಾಫ್ಟನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಮ್ಯಾಟ್ ವೈಟು. ಆ್ಯಂಡ್ 1.5 ಅಡಿ ಹೈಟ್ ಇರುವಂತಹ, ನಿಮಗೆ 1.5 ಫೀಟ್ ಹೈಟ್ ಇರುವಂಥ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಟೀಕ್ ವುಡ್ ಕೆಳಗಡೆ ನೋಡಿದ್ರಲ್ವಾ, ಅದರಲ್ಲಿ ನಿಮಗೆ ಮ್ಯಾಟ್ ಫಿನಿಶ್ ಇತ್ತು, ಸ್ಯಾಟಿನ್ ಫಿನಿಶ್ ಅಂತ ಹೇಳ್ತಾರೆ. ಇಲ್ಲಿ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದರೆ ಸೇಮ್ ವೈಟಲ್ಲಿ ನಿಮಗೆ ಇಲ್ಲೊಂದು ಇದು ಸ್ಟಡಿ ಯೂನಿಟ್. ಹೌದು ವೀಕ್ಷಕರೇ, ಇದು ಕಂಪ್ಲೀಟ್ ಸ್ಟಡಿ ಯೂನಿಟ್ಟು. ಇಲ್ಲೊಂದು ಡ್ರಾವರ್ ಬರುತ್ತೆ. ಸೊ ಮೇಲ್ಗಡೆ ಕೂಡ ನಿಮಗೆ 3 ಇದು ಬರುತ್ತೆ ಅಂತ ಹೇಳ್ಬೋದು, ಶಟರ್ಸ್ ಬರುತ್ತೆ, ಇಲ್ಲೇನಾದರೂ ಇಟ್ಕೊಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಬರ್ತಾ ಇದ್ದಂಗೆ ಇಲ್ಲಿ ದೇವಸ್ಥಾನ, ಪಕ್ಕದಲ್ಲೇ ದೇವಸ್ಥಾನ. ವ್ಯೂಸ್ ತುಂಬ ಚೆನ್ನಾಗಿದೆ. ಬನ್ನಿ ನಾನು ನಿಮಗೆ ಇಲ್ಲಿ ಹೊರಗಡೆ ವ್ಯೂಸ್ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ. ಸೊ ಹೊರಗಡೆ ವ್ಯೂ ತೋರ್ಸೋಕ್ಕಿಂತ ಮುಂಚೆ ಇಲ್ಲೊಂದು ಹೈಲೈಟರ್ ವಾಲ್ ತೊಗೊಂಡಿದ್ದಾರೆ. ಬಾತ್ರೂಮ್ ಟೈಲ್ಸನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಸುತ್ತಲೂ ನಿಮಗೆ ಸ್ಟೇರ್ ಕೇಸಲ್ಲಿ ಯೂಸ್ ಮಾಡಿದ್ದಾರೆ ಗೊತ್ತಾ, ಮ್ಯಾಟ್ ಫಿನಿಶು, ಅದನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ 2 ವಾಶ್ರೂಮ್ ಬರುತ್ತೆ ಇಲ್ಲಿ. ಇದು ಪೌಡರ್ ರೂಮ್ ಅಂತ ಹೇಳ್ಬೋದು, ಇದು ಪ್ರಾಪರ್ ವಾಶ್ರೂಮ್ ಅಂತ ಹೇಳ್ಬೋದು. ಸೊ ಈ ವಾಶ್ರೂಮ್ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿದೆ ವೀಕ್ಷಕರೇ. ಆಲ್ಮೋಸ್ಟ್ 8 ಫೀಟ್ ಬೈ 7 ಫೀಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಕೆಳಗಡೆ ಕೋಟಾ ಸ್ಟೋನ್ ಫಿನಿಶು, ಈ ಕಡೆ ಮ್ಯಾಟ್ ಫಿನಿಶ್ ಟೈಲ್ಸನ್ನು ಹಾಕಿದ್ದಾರೆ. ವೆಟ್ ಆ್ಯಂಡ್ ಡ್ರೈ ಏರಿಯಾ ಸಪ್ರೇಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ, ಸಪ್ರೇಟರ್ ಕೂಡ ಕೊಟ್ಟಿದ್ದಾರೆ, ಗ್ಲಾಸ್ ಸಪ್ರೇಟರು. ಆ್ಯಂಡ್ ಇಲ್ಲಿ ನಿಮಗೆ ಕಮೋಡ್ ಅಂತ ಬರೋದಿಲ್ಲ. ಆ್ಯಂಡ್ ಇಲ್ಲಿ ನೀವು ಇದು ಕೂಡ ನೋಡ್ಬೋದು, ಈ ಡ್ರೈನ್ ನೋಡಿ ವೀಕ್ಷಕರೇ. ನಾನು ನಿಮಗೆ ಎಷ್ಟು ಹೇಳಿದ್ದೀನಿ ಈ ಥರ ಡ್ರೈನ್ ಹಾಕ್ಸ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಟೈಲ್ಸ್ ಕೂಡ ತುಂಬಾ ಯೂನಿಕ್ ಆಗಿದೆ. ಜಾಗ್ವಾರ್ ಫಿಟ್ಟಿಂಗ್ಸು, ಶವರ್ ಎಲ್ಲ ಕೊಟ್ಟಿರುವಂಥದ್ದು. ಸೊ ಈ ಕಡೆ ನಿಮಗೆ ಕಮೋಡ್ ಬರುತ್ತೆ. ಸೊ ಇದು ನಿಮಗೆ ಆಲ್ಮೋಸ್ಟ್ 5 ಫೀಟ್ ಬೈ 6 ಫೀಟ್ ಇದೆ. ಸೊ ಇಲ್ಲಿನ ಟೈಲ್ಸ್ ನೀವು ನೋಡ್ಬೋದು, ತುಂಬಾ ಯೂನಿಕ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಕೋಟಾ ಸ್ಟೋನ್ ಫಿನಿಶ್ ಇರುವಂತಹ 2x4 ಟೈಲ್ಸ್ ಇಲ್ಲಿದೆ. ಆ್ಯಂಡ್ ಎಲ್ಲ ಕಡೆ ವಿನಿಯರ್ ಫಿನಿಶ್ ಡೋರ್ ಕೊಟ್ಟಿದ್ದಾರೆ. ಇದು ಫ್ಲಶ್ ಡೋರು ವಿತ್ ಮೆಟಲ್ ಇನ್ಗ್ರೇವ್ ಬರುತ್ತೆ ಇಲ್ಲಿ. ಸೊ ಈ ಕಡೆ ಬಂತಂದರೆ ಇಲ್ಲಿ ಇದು ನಿಮಗೆ ಆ್ಯಕ್ಚುಲಿ ಔಟ್ ಹೊರಗಡೆ ಹೋಗೋದಕ್ಕೆ. ಬನ್ನಿ ನಾನು ತೋರಿಸ್ಕೊಂಬರ್ತೀನಿ. ಎಲ್ಲ ಅದು ಬ್ರಾಸ್ನ ಫಿಟ್ಟಿಂಗ್ಸ್ ಇಲ್ಲಿ ಆ್ಯಕ್ಚುಲಿ.
ಆ್ಯಂಟಿಕ್ ಫಿಟ್ಟಿಂಗ್ಸ್ ಅಂತ ಕರೀತಾರೆ. ಇದು ಸಾಲಿಡ್ ವುಡ್ ಡೋರು, ಇದಕ್ಕೆ ನಿಮಗೆ ಪಿ ಯು ಫಿನಿಷನ್ನು ಕೊಟ್ಟಿರುವಂಥದ್ದು. ಸೊ ಇದು ಬಾಲ್ಕನಿ ವೀಕ್ಷಕರೇ. ಓಕೆ, ಟೆರೆಸ್ಗೆ ಹೋಗೋಕ್ಕಾಗೋದಿಲ್ಲ, ಇಲ್ಲಿ ಬಾಲ್ಕನಿ ಇದೆ. ಬಾಲ್ಕನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ ವೀಕ್ಷಕರೇ, ದಿಸ್ ಇಸ್ ದ ವ್ಯೂ. ಸಕಲೇಶ್ಪುರದ ಒಂದು ಕಾಡಲ್ಲಿ ಇರುವಂಥದ್ದು ವ್ಯೂ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ನೋಡ್ತಾ ಇರಿ, ಇದು ದೇವಸ್ಥಾನ ಪಕ್ಕದಲ್ಲೇ ಮನೆ ಇರುವಂಥದ್ದು. ಆ್ಯಂಡ್ ಇಲ್ಲಿ ನಾನು ಕ್ಲಾಡಿಂಗಲ್ಲಿ ತೋರಿಸಿದೆ ಗೊತ್ತಾ, ಸೇಮ್ ಟೆಕ್ಸ್ಚರ್ ಪೇಂಟು, ಇದನ್ನು ಸ್ಟೋನ್ ಫಿನಿಶ್ ಅಂತ ಕರೀತಾರೆ. ಇದು ನಿಮಗೆ ಆಲ್ಮೋಸ್ಟ್ 200 rupees per square feet ಆಗುತ್ತೆ. ಸೊ ಇವರು ಆಲ್ಮೋಸ್ಟ್ ಮಂಗಳೂರಿಂದ ಕರ್ಕೊಂಬಂದಿರೋದ್ರಿಂದ ಇದು ಆಲ್ಮೋಸ್ಟ್ 150 rupees ಮಾಡಿಕೊಟ್ರಂತೆ ಆ್ಯಕ್ಚುಲಿ. ಸೊ ಪಕ್ಕದ ಮಧ್ಯದಲ್ಲಿ ಒಂದು ಗ್ರೂ ಬಿಟ್ಬಿಟ್ಟು ಇಲ್ಲಿ ಪೇಂಟನ್ನು ಮಾಡ್ಕೊಬೇಕಾಗುತ್ತೆ. ಓಕೆ, ಸೊ ಇದು ಇವರ ಬಾಲ್ಕನಿ. ಕೆಳಗಡೆ ನೀವು ನೋಡ್ತಾ ಇರ್ಬೋದು ಟೈಲ್ಸ್, ದೀಸ್ ಆರ್ ಆಲ್ ಟೈಲ್ಸ್, 2x4 ಟೈಲ್ಸು ಕಾಂಬಿನೇಷನ್ ಮಾಡಿ ಹಾಕಿದ್ದಾರೆ. ಗ್ರೇ ಮತ್ತು ಒಂದು ವೈಟ್ ಕಾಂಬಿನೇಷನು ತುಂಬಾ ಚೆನ್ನಾಗಿ ಬಂದಿದೆ. ಏನಿಲ್ಲಿ ಪಿಲ್ಲರ್ ಬಂದಿತ್ತು ಅದಕ್ಕೂ ಕೂಡ ಇಲ್ಲಿ ಇದು ಕ್ಲಾಡಿಂಗ್ ಟೈಲ್ಸ್ ಬರುತ್ತೆ. ಸೊ ಇದು ನ್ಯಾಚುರಲ್ ಸ್ಟೋನ್ ಥರ ಕಾಣಿಸುವಂಥ ಟೈಲ್ಸ್ ಇದೆ ಆ್ಯಕ್ಚುಲಿ, ಅದನ್ನು ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಟಫನ್ ಗ್ಲಾಸನ್ನು ಕೊಟ್ಬಿಟ್ಟು ಒಂದು ರೈಲಿಂಗ್ಸನ್ನು ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಈ ಮನೆಯ ಒಂದು ಬಜೆಟ್ ಅಂತ ಬಂದರೆ ಆಲ್ಮೋಸ್ಟ್ 50 lakhಲ್ಲಿ ಕಟ್ಟಿರುವಂಥ ಮನೆ, 50 ಲಕ್ಷದಲ್ಲಿ ಕಟ್ಟಿರೋಂಥ ಮನೆ. ಆ್ಯಂಡ್ ಇದರ ಇಂಟೀರಿಯರ್ ಕಾಸ್ಟ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 5 ಲಕ್ಷ ರೂಪಾಯಿ ಆಗಿದೆ ಅಂತ ಹೇಳ್ಬೋದು ವಿತ್ GST. ಸೊ ಈ ಮನೆಯ ಇಂಟೀರಿಯರ್ ಥರನೇ ನಿಮಗೂ ಕೂಡ ಇಂಟೀರಿಯರ್ ಬೇಕು ಅಂತಂದರೆ ನೀವು ಬ್ರಿಕ್ ಆ್ಯಂಡ್ ಫ್ಲೈ ಅವ್ರನ್ನ ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಈ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿದ್ರೆ ನಿಮಗೂ ಅಷ್ಟು ಉತ್ತಮವಾದ ವಿಡಿಯೋ ತಂದು ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.